स्माइल रमजान मुबारक. ಹಲೋ ಹಾಯ್ ನಮಸ್ಕಾರ ಕನ್ನಡಿಗಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಂದಿ ಹಿಲ್ಸ್ನ ನೋಡ್ಕೊಂಡು ಬರೋಣ ಬನ್ನಿ. ನಂದಿ ಹಿಲ್ಸ್ನ ಸೌಂದರ್ಯ, ಅಲ್ಲಿನ ನೇಚರು, ಅಲ್ಲಿನ ವ್ಯೂನ ನೋಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಏನಿಲ್ಲ, ನನಗೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಕೆಲಸ ಇತ್ತು. ಬೆಂಗಳೂರು ಕೆಲಸ ಮುಗಿಸ್ಕೊಂಡು ಹಂಗೆ ಸುಮಾರು ದಿನ ಆಯಿತು ನಾನು ರೈಡ್ ಮಾಡ್ದಲೆ. ಹತ್ರ ಒಂದು ತಿಂಗಳು ಮೇಲಾಯಿತು ಒಂದು ರೈಡ್ ಮಾಡ್ದಲೆ. ಸೊ ಹಾಗೆ ಒಂದು ರೈಡು ಮಾಡ್ದಂಗೆ ಆಗುತ್ತೆ, ಒಂದು ರೈಡ್ ಇಲ್ದಂಗೆ ಇರಲಿ ಅಂತ ಈ ಕಡೆ ನನ್ನ ಕೆಲಸನೂ ಮುಗಿಬೇಕು, ಈ ಕಡೆ ಒಂದು ರೈಡ್ ಮಾಡ್ದಂಗೂ ಆಗಬೇಕು ಅಂತೇಳಿ ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈಗ ಹತ್ರ ಹಿರೇಮಂಗ್ಳೂರು ಹತ್ರ ಇದ್ದೀನಿ. ಸೊ ಈಗ ಟೈಮ್ ಬಂದು 3:30 ಆಗಿದೆ. ಸೊ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು 7 ಗಂಟೆ ಮೇಲಾಗುತ್ತೆ. ಸೊ 7 ಗಂಟೆ ಹೋದರೆ ನನ್ನ ಕೆಲಸನೂ ಮುಗಿಸ್ಕೊಂಡು ಆಮೇಲೆ ಆ ಕಡೆ ಎಲ್ಲ ಹೋಗಿ, ಆ್ಯಕ್ಚುಲಿ ಬೆಂಗಳೂರಲ್ಲಿ ಸ್ಟೇ ಆಗೋಲ್ಲ, ಬೆಂಗಳೂರು ಬಿಟ್ಟು ಸಿಟಿ ಬಿಟ್ಟು ನೆಕ್ಸ್ಟ್ ಎಲ್ಲರೂ ನಂದಿ ಹಿಲ್ಸ್ ಹತ್ರದಲ್ಲಿ ಸ್ಟೇ ಆಗೋಣ ಅಂತ ಇದ್ದೀನಿ. ಯಾಕೆಂದರೆ ಆ್ಯಕ್ಚುಲಿ ನಂದಿ ಹಿಲ್ಸಿಗೆ ನಾವು ಹೋಗೋದು ನಾಳೆ ಬೆಳಿಗ್ಗೆ ಸನ್ರೈಸ್ ನೋಡೋಣ ಅಂತ. ಸೊ ಹಾಗಾಗಿ ಅಲ್ಲೇ ಎಲ್ಲರೂ ಸ್ವಲ್ಪ ಹತ್ರದಲ್ಲಿ ಸ್ಟೇ ಆಗಿ ಬೆಳಗ್ಗೆ ಬೇಗ ಎದ್ದು ಅಲ್ಲಿನ ಸನ್ರೈಸು ಪ್ಲಸ್ ವ್ಯೂ ನೋಡೋಣ ಅಂತ. ಯಾಕೆಂದರೆ ತುಂಬ ಕ್ರೌಡ್ ಇರುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಂದರೆ. ಸೊ ಸಮ್ಮರ್ ಟೈಮ್ ಬೇರೆ ಇವಾಗ ನಾನು ಹೋಗ್ತಾ ಇರೋದು. ಸೊ ನೋಡೋಣ, ಈ ಕಡೆ ಸಮ್ಮರ್ ಟೈಮು ಮತ್ತು ಮಾನ್ಸೂನ್ ಟೈಮ್ ಎರಡು ಇನ್ನೇ ಸ್ಟಾರ್ಟಿಂಗಲ್ಲಿದೆ ಮಾನ್ಸೂನು. ಸೊ ಹಾಗಾಗಿ ವ್ಯೂ ಪಾಯಿಂಟ್ ನಮಗೆ ಹೇಗೆ ಸಿಗುತ್ತೆ, ಹೇಗೆ ಏನು ಎತ್ತ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆಗೆ ನಾನು ಒಬ್ಬನೇ ಹೋಗ್ತಿಲ್ಲ, ಈ ಸಲ ನಮ್ಮ ಕುಟ್ಟಿ ಬ್ರೋ ಇದ್ದಾರೆ. ನಂದು ಪ್ಲ್ಯಾನ್ ಇದ್ದಿದ್ದು, ಆಮೇಲೆ ನನ್ನ ಚಾನಲಲ್ಲಿ ಫಸ್ಟ್ ವೀಡಿಯೋಸ್ಗಳು ಎಲ್ಲ ಹುಟ್ಟೂರಾಗಿರುವಂಥ ಚಿಕ್ಕಮಂಗ್ಳೂರನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದಿದ್ದು. ಬಟ್ ಚಿಕ್ಕಮಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅದರದ್ದೇ ಆದ ಸೀಸನ್ ಬೇಕು. ಸೀಸನ್ ನನಗೆ ಸಿಗಲಿಲ್ಲ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಇದೇ ಟೈಮಲ್ಲಿ ಸ್ಟಾರ್ಟ್ ಮಾಡ್ದಂಗೆ ಆಯಿತು. ಸೊ ಹಾಗಾಗಿ ಬಟ್ ನಾನು ಆಲ್ಮೋಸ್ಟ್ ಆಲ್ ಫಸ್ಟ್ ಈಗೆಲ್ಲ 1-2 ವೀಡಿಯೋ ಬಿಟ್ಟರೆ ಹೊರಗಡೆದು ಫಸ್ಟ್ ನಾನು ತೋರಿಸೋದೆ ನಮ್ಮ ಚಿಕ್ಕಮಂಗ್ಳೂರನ್ನ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸಣ್ಣ ಜಾಗ, ಯಾವುದೋ ಹಿಡನ್ ಪ್ಲೇಸ್ಗಳು. ನಮ್ಮ ಡಾಕ್ಟರ್ ಬ್ರೋ ಹೇಳ್ತಾರಲ್ಲ, ಇಡೀ ಎಲ್ಲ ದೇಶಗಳಿಗೂ ನಾನು ಕರ್ಕೊಂಡೋಗ್ತೀನಿ ಅಂತ. ಸೊ ಹಾಗೆ ನಾನು ಚಿಕ್ಕಮಂಗ್ಳೂರನ್ನ ಸಣ್ಣ ಪ್ಲೇಸು ಇಲ್ಲ ಹಿಡನ್ ಪ್ಲೇಸು ಏನಾರ ಆಗಿರ್ಬೋದು, ಎಲ್ಲ ಫುಲ್ಲು ಆಲ್ ಓವರ್ ಚಿಕ್ಕಮಂಗ್ಳೂರನ್ನ ತೋರಿಸಿ ನೆಕ್ಸ್ಟ್ ಬೇರೆ ಕಡೆ ನನ್ನ ವೀಡಿಯೋಸ್ ಮಾಡೋದು. ಯಾವ್ದು ಬ್ರೋ ಇದು ಬಸ್ಸಾ? ನಮ್ಮ ಭಾಷೆಯಲ್ಲಿ ನಾವು ಬಸ್ಸು ಅಂತ ಕರಿತೀವಿ ಬ್ರೋ. ಓಕೆ, ಆ್ಯಕ್ಚುಲಿ ಒಂದು ಟೀ ಬ್ರೇಕಿಂಗ್ ನಿಲ್ಲಿಸಿದ್ದು, ಪ್ಲಸ್ ನಂದು ಗೋಪ್ರೋ ಬ್ಯಾಟ್ರಿನೂ ಚಾರ್ಜ್ ಖಾಲಿ ಆಯಿತು. ಸೊ ಇನ್ನು ಮಧ್ಯದಲ್ಲಿ ಎಲ್ಲ ಹಾಕೊಳ್ಳೋದು ಅಂತೇಳಿ ಒಂದು ಸ್ಟಾಪ್ ಕೊಡಬೇಕು ಅಂತೇಳಿ ನಮಗೂ ಸ್ಟಾಪ್ ಬೇಕಿತ್ತು. ಹಾಗೆ ಶಾಂತಿಗ್ರಾಮ ಟೋಲ್ ಆದಮೇಲೆ ಒಂದು ಸ್ಟಾಪ್ ಕೊಟ್ಟು ಈಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೆಲಮಂಗಲ ದೇವಿರಮ್ಮ ಎಕ್ಸ್ಪ್ರೆಸ್ ಬ್ರೋ. ನೆಲಮಂಗಲ ಬಂದ್ವಾ? ಮತ್ತು ನೆಲಮಂಗಲ ಟೋಲ್ ಅಂತ ಹಾಕೊಂಡಿಯಾರ ನನ್ನ ಮಕ್ಕಳು. ಬ್ರೋ ಒಳ್ಳೆ ಮಾತು ಮಾತಾಡೋಣ ಬ್ರೋ, ಒಳ್ಳೆ ಮಾತು ಮಾತಾಡೋಣ ಬ್ರೋ. ಓಕೆ, ನೆಲಮಂಗಲ ಕ್ರಾಸ್ ತೊಗೊಂಡಾಯಿತು. ಈಗ ಬೆಂಗಳೂರು ಎಂಟ್ರಿ ನಮಗೆ ಇಲ್ಲಿಂದನೇ. ಈಗ ಎಷ್ಟು ಅವರ್? ಇನ್ನೂ 36 ಕಿಲೋಮೀಟ್ರ್ ಇದೆ. ನಾನು ಬೆಂಗಳೂರು ಹೋಗ್ಬೇಕಾಗಿರೋದು ಇನ್ನೂ 1 ಅವರ್ 36 ಕಿಲೋಮೀಟ್ರ್, 1 ಅವರ್ 10 ಮಿನಿಟ್ಸ್ ತೋರಿಸ್ತಾ ಇದೆ. ಓಕೆ, ಫೈನಲಿ ನಮ್ಮದು ಕೆಲಸ ಮುಗೀತು. ಸೊ ಈಗ ನಮ್ಮದು ಪಯಣ ನಂದಿ ಹಿಲ್ಸ್ ಕಡೆ. ಈಗಲೇ ಹೋಗಲ್ಲ, ಬಟ್ ಅಲ್ಲಿ ಎಲ್ಲರೂ ಆನ್ ದ ವೇ ಸ್ಟೇ ಆಗಿ ಬೆಳಗ್ಗೆ ಹೊರಡೋದು. ಈಗ ಟೈಮ್ ಬಂದು ಆಗಲೇ 10 ಕಾಲ ಆಗಿದೆ.
ಸ್ವಲ್ಪ ಲೇಟ್ ಆಯಿತು ನಮ್ಮ ಕೆಲಸ ಮುಗಿಯದೆ. ಸೊ ಹಂಗೆ ಕೆಲಸ ಮುಗಿಸ್ಕೊಂಡು ನಾನೊಂದು ಇನ್ಸ್ಟಾ 360 ಬೈ ಮಾಡಬೇಕಿತ್ತು. ಅದು ಬೈ ಮಾಡಿಕೊಂಡೆ, ತೊಗೊಂಡೆ ಇನ್ಸ್ಟಾ 360 X2. ಇನ್ನೇ ಮಾಮೂಲಿ G2 ಪ್ರಾಡಕ್ಟ್ಸ್ ಇದೆಯಲ್ಲ ಅವ್ರ ಹತ್ರನೇ ತಗೊಳ್ಳೋದು. ಕ್ಯಾಮ್ರಾ ಬೈ ಮಾಡಿ ಇವಾಗ ಹೋಗ್ತಾಯಿದ್ದೀವಿ. ಹಲೋ ಹಾಯ್ ನಮಸ್ಕಾರ ಕನ್ನಡಿಗಾಸ್. ಇಲ್ಲಿಗೆ ಬೇಗ ಎದ್ದು ರೆಡಿಯಾಗಿ ಈಗ 6 ಗಂಟೆಗೆ ಹೊರಟಿದ್ದೀವಿ. ಬನ್ನಿ. ವಾವ್, ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ರೈಟ್ ತಗೊಂಡೆ ಸ್ಟ್ರೈಟ್ ಹೋಗ್ಬೇಕು. ಇನ್ನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನೋ ಮಾತಾಡ್ತೀಯೇನೆ, ಏನು ಕೇಳಿಸ್ತಿಲ್ಲ ಅನ್ಕೊಂತಿದ್ದೀರಾ? ಅದು ಏನಾಗಿದೆ ಸೀನು ಅಂದರೆ, ಮೈಕ್ ಹಾಕಿದ್ದೀನಿ. ಮೈಕು ನಿನ್ನೆ ರೂಮಲ್ಲಿ ಚಾರ್ಜಿಗೆ ಹಾಕಿ ಮಲಗಿದ್ದೆ. ಅದು ಕರೆಂಟ್ ಹೋಗ್ಬಿಟ್ಟಿದೆ. ಬೆಳಿಗ್ಗೆ ಕುಟ್ಟಿ ಬ್ರೋ ತೆಗ್ದಿದ್ದಾರೆ ಚಾರ್ಜರು. ನಾನು ಆನ್ ಮಾಡಿದೆ, ಬಟ್ ಅದು ಯಾವಾಗ ಆಫ್ ಆಯಿತು ಅಂತ ಗೊತ್ತಿಲ್ಲ. ಸ್ವಲ್ಪ ಕೆಳಗಡೆ ಇತ್ತಲ್ಲ, ಹಾಗಾಗಿ ಆಫ್ ಆಗಿಬಿಟ್ಟಿದೆ. ಅದು ನನಗೂ ಗೊತ್ತಾಗಲಿಲ್ಲ. ಸೊ ಆಮೇಲೆ ಮಧ್ಯದಲ್ಲಿ ನೋಡ್ಕೊಂಡೆ, ಅವಾಗಿಂದ ಸರಿಯಾಗಿದೆ. ಸೊ ಅಲ್ಲಿವರೆಗೂ ಮನೆಯಲ್ಲೇ ಕೂತು ವಾಯ್ಸ್ ಕೊಟ್ಟಿದ್ದೀನಿ. ಸೊ ನೋಡಿ. ನೆಕ್ಸ್ಟ್ ಹಾಗೆ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಒಬ್ಬರಿಗೆ 20 ರೂಪಾಯಿ ತೊಗೊತಾರೆ. ಬೈಕ್ ಪಾರ್ಕಿಂಗ್ ಚಾರ್ಜಸ್ 30 ರೂಪಾಯಿ ತೊಗೊತಾರೆ. ಟೋಟಲ್ ನಾನು 70 ರೂಪಾಯಿ ಕೊಟ್ಟು ಬಂದೆ. ಅದೇ ಗ್ಯಾಪಲ್ಲಿ ಪಾಪ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರು ಕ್ಯಾಶ್ ತಂದಿರಲಿಲ್ಲ. ಸೊ ಹಾಗೆ ಅವರಿಗೆ ಕ್ಯಾಶ್ ಕೊಟ್ಟು, ಸೊ ನೆಕ್ಸ್ಟ್ ಹಾಗೆ ಮುಂದೆ ಬರ್ತಿದ್ದಂಗೆ ಟಿಕೆಟ್ ಇಸ್ಕೊತಾರೆ. ಟಿಕೆಟ್ ಇಸ್ಕೊಂಡು ಅರ್ಧ ನಮಗೆ ವಾಪಸ್ ಕೊಡ್ತಾರೆ. ಸೊ ಅದರ ನೆಕ್ಸ್ಟ್ ನಿಮಗೊಂದು ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ಬೈಕ್ ಪಾರ್ಕಿಂಗ್ ಎಲ್ಲ ಪಾರ್ಕಿಂಗಿಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಒಂದು ನೋಡಿ, ಎಷ್ಟು ಆ ಬೈಕ್ಗಳು ಕಾರ್ಗಳು ನೋಡಿದ್ರೆ ಆ ಕಡೆ ಎಲ್ಲ ಇದೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇದೆ, ಎಷ್ಟು ಲೈಕ್ಸ್, ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಹಾಗೆ ಮುಂದೆ ಬರ್ತಿದ್ದಂಗೆ ನೆಕ್ಸ್ಟು ಇಲ್ಲಿ ನಮಗೊಂದು ಚೆಕಿಂಗ್ ಮಾಡ್ತಾರೆ. ಅಲ್ಲಿ ವಾಟರ್ ಬಾಟಲ್ ಏನಾದ್ರು ಇದ್ದರೆ ವಾಪಸ್ ಕೊಡಬೇಕು, ಪ್ಲಾಸ್ಟಿಕ್ ಏನಾದ್ರು ಇದ್ದರೆ. ಸೊ ಹಾಗೆ ಅದನ್ನು ಚೆಕಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದೀವಿ. ನಾವು ಫಸ್ಟ್ ಹೋಗ್ತಿರೋ ಜಾಗನೇ ಸನ್ರೈಸಿಗೆ, ಯಾಕೆಂದರೆ ಬೇರೆ ಪ್ಲೇಸಸ್ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ಸನ್ರೈಸ್ ನೋಡ್ಕೊಂಡೆ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗೆ ಮುಂದೆ ಹೋಗ್ತಿದ್ದಂಗೆ ಒಂದು ಮ್ಯಾಪ್ ಸಿಗುತ್ತೆ, ಎಲ್ಲ ಪ್ಲೇಸಸ್ಗಳ್ನೂ ಹಾಕಿದ್ದಾರೆ. ಮುಂದೆ ಬರ್ತಿದ್ದಂಗೆ ಹಾಗೆ ಅಲ್ಲಿ ಗ್ಯಾಲರಿಗಳು ಕಾಣಿಸ್ತದೆ. ಸೊ ಅಲ್ಲಿ ಫೋಟೋಸ್ಗಳು ತೆಗೆಸ್ಕೋಬೋದು. ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಸನ್ರೈಸ್ ವ್ಯೂ ಪಾಯಿಂಟಿಗೆ. ಇಲ್ಲಂತೂ ಸಖತ್ತು ಕ್ರೌಡ್, ಆದರೆ ಸಖತ್ತು ಕ್ರೌಡು. ಇಲ್ಲೂ ವಿಡಿಯೋ ಆಗ್ತಿರ್ಲೋ ಗೊತ್ತಿಲ್ಲ. ಮಾತಾಡಿದ್ದು ಕೇಳಿಸ್ತಿರ್ಲೋ, ಮೈಕ್ ಬೇರೆ ಆಫ್ ಆಗಿತ್ತು. ಏನು ಅದೃಷ್ಟನೋ ಏನೋ ಗೊತ್ತಿಲ್ಲ. ಸೊ ಬಟ್ ಆದರೆ ತುಂಬ ಕ್ರೌಡು. ವೀಕೆಂಡ್ ಇರೋದ್ರಿಂದ ಅನಿಸುತ್ತೆ. ಬಟ್ ನಾರ್ಮಲ್ ಡೇಸಲ್ಲೂ ಇದೇ ಥರ ಅಂತ ನ್ಯೂಸು, ಅದು ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಜಾಗ ಸಿಗಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಕ್ಕೆ ಅಲ್ಲೊಂದು ಕಡೆ ಒಂದು ಜಾಗ ಸಿಕ್ಕಿದ ತಕ್ಷಣ ಸನ್ರೈಸಿಂದು ಒಂದು ವಿಡಿಯೋ ಮಾಡಿದೆ. ಸಖತ್ತಾಗಿ ಬಂತು ಮಾತ್ರ. ಸನ್ರೈಸ್ ಮಾತ್ರ ಎಂಥ ವ್ಯೂ ಅಂದರೆ ಮಾತ್ರ ಸಾಲಿಡ್ ಆಗಿತ್ತು. ಸೊ ಕೆಳಗಡೆನೂ ಅದೇ ಥರ ಫೋಟೋ ವಿಡಿಯೋ ಮಾಡ್ಕೋಬೋದು. ಸಖತ್ತಾಗಿತ್ತು ಮಾತ್ರ. ಹೋಗಿದ್ದಕ್ಕೂ ವರ್ತು, ಅಷ್ಟೊತ್ತಿಗೆ ಎದ್ದೋಗಿದ್ದಕ್ಕೂ ವರ್ತು ಅನಿಸಿದ್ದು ಈ ಪ್ಲೇಸೇ. ಸಖತ್ತಾಗಿತ್ತು ಮಾತ್ರ. ಮೋಡಗಳು ಕೆಳಗಡೆ ನಾವಿದ್ದೀವೋ ಇಲ್ಲ ಮೋಡಗಳು ನಮ್ಮ ಮೇಲಿದ್ದಾವೋ ಒಂದು ಗೊತ್ತಾಗಲಿಲ್ಲ. ಸೊ ಫಸ್ಟ್ ಟೈಮ್ ಈ ಥರ ನೋಡಿದ್ದು ನಾನು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಸೊ ಇದು ಇನ್ನೊಂದು ವ್ಯೂ ಪಾಯಿಂಟ್. ಇದು ಅಲ್ಲೊಂದು ವ್ಯೂ ಪಾಯಿಂಟ್ ಆಯಿತು. ಸೊ ಈ ವ್ಯೂ ಪಾಯಿಂಟಿಗೆ ಹೋಗೋಣ ಬನ್ನಿ.
ಓಕೆ ಫ್ರೆಂಡ್ಸ್, ಬನ್ನಿ ನೆಕ್ಸ್ಟ್ ಅಲ್ಲಿನ ವ್ಯೂ ಆಯಿತು. ಇಲ್ಲಿ ಟೆಂಪಲ್ಗಳಿದ್ದಾವೆ, ಟೆಂಪಲ್ಸ್ ನೋಡೋಣ. ಕಲ್ಲಲ್ಲೇ ಕೆತ್ತಿಯಾರಲ್ಲ ಬ್ರೋ, 600 ವರ್ಷದಿಂದ ಈ ಟೆಂಪಲ್ ಓಪನ್ ಆಗಿರೋದು. ಇದು ವಿದ್ಯಾ ಗಣಪತಿ ಟೆಂಪಲ್ಲು. ಆ್ಯಕ್ಚುಲಿ ನಾವು ಟೆಂಪಲ್ಗೆ ಹೋಗಂಗಿಲ್ಲ, ಸೊ ಹಾಗಾಗಿ ಟೆಂಪಲ್ ಯಾವುದಕ್ಕೂ ಹೋಗ್ತಾ ಇಲ್ಲ. ಸೊ ನನಗೆ ನೀವು ಬಂದರೆ ಪೂಜೆನೂ ಮಾಡಿಕೊಡ್ತಾರೆ. ಇದು ಆ್ಯಕ್ಚುಲಿ ನೋಡಬೇಕು ಅಂದರೆ ಬರೀ ಕಲ್ಲಲ್ಲೇ ಇದು ಮಾಡಿರೋದು, ಕಲ್ಲಲ್ಲೇ ಕಟ್ಟಿರೋದು. ಈಗೊಂಚೂರು ಗಾರೆ ಪ್ಯಾಚ್ ಮಾಡಿದ್ದಾರೆ ಅನಿಸುತ್ತೆ. ಎಲ್ಲ ಕಲ್ಲು ಇದರಲ್ಲೇ ಕಟ್ಟಿರೋದು ಅನಿಸುತ್ತೆ, ಮಣ್ಣಲ್ಲಿ. ಯಾಕೆಂದರೆ ನೋಡಿ, ಇಲ್ಲಿ ಆ್ಯಕ್ಚುಲಿ ಮಣ್ಣಿದೆ, ಇಲ್ಲೆಲ್ಲ ಮಣ್ಣು ಕಾಣಿಸ್ತಿದೆ. ಈಗೊಂಚೂರು ಆಲ್ಟ್ರೇಷನ್ ಮಾಡಿಸಿರ್ಬೇಕು ಗಾರೆ ಇದರಲ್ಲಿ. ಅವಾಗೆಲ್ಲ ಹಾಗೆ ಬಂಡೆ ಕಲ್ಲುಳೆ ಇದು ಮಾಡಿದ್ದಾರೆ. ಸೊ ಈ ಟೆಂಪಲ್ ಹೆಸರು ಬಂದು ಯೋಗಾನಂದೇಶ್ವರ ಸ್ವಾಮಿ ದೇವಾಲಯ. ಸೊ ಇದು ಟೆಂಪಲ್ ವ್ಯೂ, ಟೆಂಪಲ್ ಬ್ಯಾಕ್ ಸೈಡು. ಹಾಂ, ಇದು ಬ್ಯಾಕ್ ಸೈಡಾ? ಇದು ಬ್ಯಾಕ್ ಸೈಡಾ? ಓಕೆ ಓಕೆ. ಹಾಂ, ಇಲ್ಲಿಂದ ಹಿಂಗೆ ಬರ್ತಾರಲ್ಲ ಇವರು, ಅಲ್ಲಿಗೆ ಇಲ್ಲಿ ಎಂಟ್ರಿ, ಇಲ್ಲೂ ಎಂಟ್ರಿ, ಅಲ್ಲೂ ಎಂಟ್ರಿ ಇದೆ. ದಿಸ್ ಇಸ್ ಅರ್ಕಾವತಿ ನದಿಯ ಮೂಲ. ನೀರಿಲ್ಲ, ಫುಲ್ ಬತ್ತೋಗಿದೆ. ಓಕೆ, ನೆಕ್ಸ್ಟ್ ಪ್ಲೇಸ್ ನೋಡೋಣ, ನಡೀರಿ. ಇದು ಆ್ಯಕ್ಚುಲಿ ಟಿಪ್ಪು ಶಸ್ತ್ರಾಗಾರ. ಅಂಥ ಟೈಮಲ್ಲೇ ಸಖತ್ ಕೋತಿಗಳಿದ್ದಾವೆ. ಅಂಥ ಟೈಮಲ್ಲೇ ಸುಸರ್ಜಿತವಾಗಿ ಯಾವ ಥರ ಶೇಖರಣೆ ಮಾಡ್ತಾಯಿದ್ರು ಅಂದರೆ ಯುದ್ಧದ ಶಸ್ತ್ರಗಳನ್ನ ಶೇಖರಣೆ ಮಾಡ್ತಾಯಿದ್ರು. ಹಳೆ ಟಿಪ್ಪು ಸುಲ್ತಾನ್ ಕಾಲದ ಪಿರಂಗಿಗಳು ಒಂದಿದೆ, ಏನು ಕಾಣಿಸ್ತಿದೆ. ಟಿಪ್ಪು ನೆಟ್ವರ್ಕ್ ಮಾಡಿದ್ರು ಅಣ್ಣ, ಹೋಗ್ಬೋದಣ್ಣ? ಹೋಗ್ಲಾ? ಓಕೆ, ಒಳಗಡೆ ಹೀಗಿದೆ ಬ್ರೋ. ಮೇಲ್ಗಡೆ ಏನು RCCನ ಕಲ್ಲು ಹಾಕಿರೋದು? ಹಾಂ, ಗಾರೆ ಹಾಕಿ ಕವರಪ್ ಮಾಡಿದ್ದಾರೆ. ನೋಡಿ, ಇದು ಹಳೆ ಕಾಲದಲ್ಲಿ ಮದ್ದು ಗಂಡುಗಳನ್ನ ಹಿಡಿತಿದ್ದಂಥ ಜಾಗ, ಶೇಖರಣೆ ಮಾಡ್ತಿದ್ದಂಥ ಜಾಗ. ಇದು ಆ್ಯಕ್ಚುಲಿ ಓಪನ್ ಇರಲಿಲ್ಲ ಬ್ರೋ, ಇತ್ತೀಚೆಗೆ ಓಪನ್ ಮಾಡಿರಬೇಕು. ಪ್ಲಸ್ಸು ಇದು ನೋಡಿ, ಇದು ಅವಾಗಿನ ಸಿಂಬಲ್, ಇದು ಅವಾಗಿನ ಸಿಂಬಲ್. ದಿಸ್ ಈಸ್ ನೆಲ್ಲಿಕಾಯಿ ಬಸವಣ್ಣ. ಓ, ಇದೆ ನೆಲ್ಲಿಕಾಯಿ. ಈ ಮರ ಇರೋದ್ರಿಂದನೇ ಇದಕ್ಕೆ ನೆಲ್ಲಿಕಾಯಿ ಬಸವಣ್ಣ ಅಂತ ಕರಿತೀರಂತೆ. ಸ್ವಲ್ಪ ದೊಡ್ಡದಿತ್ತು. ಈ ಟೆಂಪಲಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಪ್ಲೇಸಿಗೆ ಹೋದು. ನೆಕ್ಸ್ಟ್ ಪ್ಲೇಸ್ ಬಂದು ಹಿಂದಿನ ಕಾಲದಲ್ಲಿ ಗುರುಗಳು ಶಿಷ್ಯಂದ್ರಿಗೆ ಪಾಠ ಕಲಿಸ್ಕೊಡ್ತಿದ್ದಂಥ ಜಾಗ ಅಂತ ನಮ್ಮ ಕುಟ್ಟಿಬ್ರು ಹೇಳಿದ್ರು. ಈ ಜಾಗದ ಹೆಸರು ಬಂದು ಬ್ರಹ್ಮಾಶ್ರಮ ಅಂತ. ಹೊರಗಡೆ ಎಷ್ಟು ಬಿಸಿಲಿದೆಯೋ, ಒಳಗಡೆ ಹೋಗಿದ ತಕ್ಷಣ ಅಷ್ಟೇ ತಂಪಿದೆ, ಸಖತ್ತಾಗಿದೆ ಮಾತ್ರ ಜಾಗ. ಏನು ಬ್ರಹ್ಮಾಶ್ರಮನ ವಿದ್ಯೆ ಹೇಳ್ಕೊಡ್ತಿದ್ರು. ಹಾಂ ಹಾಂ ಬ್ರೋ, ಕಲ್ಲಲ್ಲೇ ಕೊಡ್ದಿಯಾರಲ್ಲ ಅವರು, ಕಲ್ಲು ಮೇಲೆ ಸಖತ್ತಾಗಿ ಕೊಡ್ದಿದ್ದಾರೆ ಇವ್ರೂ ಬ್ರೋ. ಇಲ್ಲೊಂದು ಶಿಲಾಶಾಸನ ಇದೆ ಬ್ರೋ, ಶಾಸನ ಬರ್ದಿದ್ದಾರೆ ನೋಡಿ. ಇಲ್ಲೆಲ್ಲ ಶಾಸನಗಳಿದಾವೆ ಬ್ರೋ. ಈ ನನ್ನ ಮಕ್ಕಳು ಅದ್ರ ಮೇಲ್ಗಡೆನೇ ಹೆಸರುಗಳು ಬರ್ಕೊಂಡು ಇದು ಮಾಡಿ, ಅದು ಕಲ್ಲಲ್ಲೇ ಕೊರ್ದಿರೋದು ಇದನ್ನೆಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ಆಲ್ ನೋಡಬೇಕಾಗಿರೋದು ಇಲ್ಲ ನನಗೆ ಗೊತ್ತಿರೋ ಪ್ಲೇಸ್ಗಳೆಲ್ಲ ನೋಡಿದ್ದೀವಿ. ಸೊ ಈಗ ಬಸ್ ಸ್ಟಾಪ್ ಹತ್ರ ನಿಂತಿದ್ದೀವಿ, ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಡೆಯೋ ಶಕ್ತಿ ಅಂತೂ ಇಲ್ಲ, ಯಾವುದೇ ಕಾರಣಕ್ಕೆ ಸಖತ್ ಹೊಟ್ಟೆ ಹಸಿತಾ ಇದೆ. ಕೆಳಗಡೆ ತಿಂಡಿ ಕವರು, ವಾಟರ್ ಬಾಟ್ಲ್ ಎಲ್ಲ ಇಸ್ಕೊಳ್ತಾರೆ, ಇಲ್ಲೆಲ್ಲದು ಇಟ್ಟಿದ್ದಾರೆ. ಯಾಕೆ ಹೇಳಿ, ಬಿಸ್ನೆಸ್ ಬ್ರೋ. ಓಕೆ ಕನ್ನಡಿಗಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನಂದಿ ಹಿಲ್ಸಲ್ಲಿ ಏನು ನೋಡಬೇಕಿತ್ತು, ಆ್ಯಕ್ಚುಲಿ ಸ್ವಲ್ಪ ಪ್ಲೇಸ್ಗಳ್ನ ಯೂಟ್ಯೂಬಲ್ಲಿ ನೋಡಿದ್ದೆ, ಅಷ್ಟು ಪ್ಲೇಸ್ಗಳ್ನ ಕವರ್ ಮಾಡಿದ್ದೀನಿ.
ಸೊ ಇನ್ನೂ ಪ್ಲೇಸ್ಗಳಿದ್ದರೆ ನನಗೆ ಗೊತ್ತಾಗಿಲ್ಲ. ಸೊ ಫಸ್ಟ್ ಟೈಮ್ ಬರೋದ್ರಿಂದ ನೆಕ್ಸ್ಟ್ ಟೈಮ್ ಆ ಥರ ಏನಾದ್ರು ಪ್ಲೇಸ್ಗಳಿದ್ದರೆ ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಈ ಕಡೆ ಸೈಡ್ ಬಂದಾಗ ಕವರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಸದಾ ನನಗೆ ಇರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.